ನಮಸ್ಕಾರ. ಎಲ್ಲ ಬಬಲೇಶ್ವರ ತಾಲೂಕಿನ ಎಲ್ಲ ಪ್ರಜ್ಞಾವಂತ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ನಾಳೆ 19 ತಾರೀಕು ಸೋಮವಾರ ದಿನ 11 ಗಂಟೆಗೆ ಬಬಲೇಶ್ವರ ತಾಲೂಕಿನ ಆಗುವಂಥ ಅಭಿವೃದ್ಧಿ ಆಗಲ್ಲದ ಕಾರಣ ಭಾಳಷ್ಟು 27 ಕಚೇರಿಗಳು ತಾಲೂಕು ಆಗಿ 9 ವರ್ಷ ಕಳೆದ್ರೂ ಯಾವುದೇ ತಾಲೂಕುಗಳಿಲ್ಲ, ಸಬ್ ರಿಜಿಸ್ಟ್ರ್ ಆಫೀಸ್ ಇಲ್ಲ, ಮುಂದೆ APMC ಇಲ್ಲ, ಸರ್ಕಾರಿ ಹಾಸ್ಪಿಟ್ಲ್ ಅಲ್ಲಿ ಯಾವುದೇ ರೀತಿಯನ್ನು ಅಲ್ಲಿ ಒಬ್ಬರು ವ್ಯಕ್ತಿ ತೊಗೊಂಡು ಹೋದ್ರೆ ಅದು ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅದು ಸಣ್ಣ ಹಳ್ಳಿಯಲ್ಲಿ ಇರುವಂಥ ಒಂದು ಸರ್ಕಾರಿ ಹಾಸ್ಪಿಟ್ಲ್ ಐತಿ, ತಾಲೂಕು ಮಟ್ಟದ ಹಾಸ್ಪಿಟ್ಲ್ ಅಲ್ಲ. ಮತ್ತು ಇನ್ನೂ ಮಟ್ಟ ತಾಲೂಕು ಇದ್ರೂ ಒಂದು ಹೈಸ್ಕೂಲ್ನೂ ಇಲ್ಲ. ಶಾಂತೇಶ್ವರ ಸಂಸ್ಥೆಯವ್ರದ್ದು ಹೈಸ್ಕೂಲ್ ಬಿಟ್ರೆ ಸರ್ಕಾರಿ ಹೈಸ್ಕೂಲು ಇಲ್ಲ. ಮುಂದೇನೈತಿ, ಪ್ರಥಮ ದರ್ಜೆ ಕಾಲೇಜು ಇಲ್ಲ, ಮತ್ತು ಮಹಾವಿದ್ಯಾಲಯ, ಪದವಿ ಪೂರ್ವ ಮಹಾವಿದ್ಯಾಲಯನೂ ಇಲ್ಲ, ಯಾವುದೇ ಡಿಗ್ರಿ ಕಾಲೇಜ್ ಇಲ್ಲ. ಆದ ಕಾರಣ ಒಂದು ಮನೆಗಳಿಗೆ ಮತ್ತು ದನಕರುಗಳಿಗೆ ಏನಾರ ಅಪಾಯ ವಿದ್ಯುತ್ ಸ್ಪರ್ಶ ಆಗಿ ಬೆಂಕಿಗೆ ಆಹುತಿ ಆದಾಗ ನಂದಿಸುವಂಥ ಕಾರ್ಯ ಒಂದು ಅಗ್ನಿಶಾಮಕ ದಳ ಇಲ್ಲ. ಒಂದು ಮುಂದೆ ಒಂದು ತಾಲೂಕು ಮಟ್ಟದ ನ್ಯಾಯಾಂಗ ಕೋರ್ಟು ಇಲ್ಲ. ಮತ್ತು ಚಿಕ್ಕಲಗಲಿಯಿಂದ ಬಿಜಾಪುರಕ್ಕೆ ಹೋಗಿ ಪ್ರತಿಯೊಂದು ರೈತರು ಇವತ್ತು ಅದನ್ನು ಮಾಡ್ಕೊಂಬರ್ಬೇಕಪ್ಪ ಅಂದ್ರೆ ಭಾಳ ಕಷ್ಟ ಐತಿ. ಅದಕ್ಕೆ ತಾಲೂಕಿನ ಎಲ್ಲ ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಇದನ್ನು ಯಶಸ್ವಿಗೊಳಿಸ್ಬೇಕು. ಮಹಿಳಾ ಸಂಘ ಆಗಿರ್ಬೋದು, ದಲಿತ ಪರ ಸಂಘಟನೆ ಆಗಿರ್ಬೋದು, ಕನ್ನಡರ ಪರ ಸಂಘಟನೆ ಆಗಿರ್ಬೋದು, ಹಾಗೂ ಇನ್ನುಳಿದ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಕ್ಕೂಟದಿಂದ ಮತ್ತು ಎಲ್ಲ ರೈತಪರ ಸಂಘಟನೆಗಳ ಒಕ್ಕೂಟದಿಂದ ನಾಳೆ ದಿನ ನಮ್ಮ ತಾಲೂಕಿಗೆ ಆದಂಥ ಅನ್ಯಾಯವನ್ನು ವಿರೋಧಿಸಿ ಮತ್ತು ಕಬ್ಬು 2 ತಿಂಗಳಾದ್ರೂ ಸರ ಯಾರೂ 14 ದಿನ ಮಟ್ಟ ಬಿಲ್ ಹಾಕಬೇಕು, ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಹಾಕಿ ಕೊಡಬೇಕು ಅನ್ನೋ ವಿಷಯ ಇದ್ರೂ ಯಾರೂ ಅದನ್ನು ಕಾರ್ಖಾನೆ ಅವರು ಮಾಡಿಲ್ಲ. ಆದ ಕಾರಣ ನಾವು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ಮನವಿ ಕೊಡೋದ್ರ ಮುಖಾಂತರ ಈ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮುಂದೆ ಜಿಲ್ಲೆಯ ಉಸ್ತುವಾರಿ ಸಚಿವರು MP ಪಾಟೀಲ್ರ ಮೂಲಕ ಒತ್ತಾಯ ಹೇರಿ ನಮ್ಮ ತಾಲೂಕಿಗೆ ಆದಂಥ ಅನ್ಯಾಯವನ್ನು ನಾವು ಸರಿಪಡಿಸೋಣ, ಮುಂದಿನ ದಿನಮಾನಗಳಲ್ಲಿ ಈ ನಾವು ನ್ಯಾಯವನ್ನು ಪಡ್ಕೊಳ್ಳೋಣ ಅಂಥೇಳಿ. ಈಗ ಯಾವುದೇ ರಸ್ತೆ ಆಗಲಿ, ಕಿನಾಲ್ ಕಾಲುವೆ ಹೂಳು ಎತ್ತುವುದಾಗಲಿ ಇವು ಯಾವೂ ಇಲ್ಲ. ಕಿನಾಲಿನ ಬಾಜುದ ಇರುವಂಥ ರಸ್ತೆಗಳಿಗೆ ಗರಸ್ ಹಾಕೋದು ಬರ್ತೈತಿ. ಯಾವ್ಯಾವ ಅಧಿಕಾರಿಗಳು ನಾವು ಜಾಗೃತ ಆಗಲಿಲ್ಲಪ್ಪ ಅಂದ್ರೆ ಏನು ಕೆಲಸ ಮಾಡ್ತಾರೋ ಅನ್ನೋದು ಗೊತ್ತಾಗೋದಿಲ್ಲ. ನಾವೆಲ್ಲ ಸರಿಯಾಗಿ ಕೆಲಸ ತೊಗೋಬೇಕಂದ್ರೆ ಸಂಘಟಿತರಾಗಬೇಕು. ಇನ್ನೊಂದು ಅಂಗನವಾಡಿ ಹಿಡ್ಕೊಂಡು ಶಿಕ್ಷಣದವರೆಗೆ ಮತ್ತು ಆರೋಗ್ಯ, ಪ್ರಾಥಮಿಕ ಆರೋಗ್ಯ ಹಿಡ್ಕೊಂಡು ಸರ್ಕಾರಿ ಆಸ್ಪತ್ರೆವರೆಗೆ ನಾವು ಒಕ್ಕಟ್ಟಾಗಿ ಅದನ್ನು ಏನಾರ ನಾವು ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇದು ನಮ್ಮ ಪಡ್ಕೊಳ್ಳೋ ಹಕ್ಕೈತಿ. ತಾವು ಈ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲಗೂಡಿಸಿ ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ಅಧಿಕಾರಿಗಳನ್ನ ಎಚ್ಚರಗೊಳಿಸ್ಬೇಕು. ಇವತ್ತು 4 ತಿಂಗಳಿಂದ ಬಿಜಾಪುರದಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು, ಸರ್ಕಾರಿ ಹಾಸ್ಪಿಟಲ್ ಮುಂದೆ 153 ಎಕರೆ ಜಮೀನು ಇದ್ದದ್ದನ್ನು ಇದು ಸಾರ್ವಜನಿಕರಿಗೆ ದಕ್ಕಬೇಕು, ಇದು ಪ್ರೈವೇಟ್ ಆಗಬಾರ್ದು ಅಂತೇಳಿ ಎಲ್ಲ ನಮ್ಮ ಹೋರಾಟಗಾರರು, ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೀನಿ. ಬಿಜಾಪುರ ಹಾಗೂ ಜಿಲ್ಲೆ ರಾಜ್ಯದ ಎಲ್ಲ ಪ್ರಜ್ಞಾವಂತರು ಅದಕ್ಕೆ ಕೈಗೂಡಿಸಿ ಅದು ಬರೀ ಬಿಜಾಪುರ ಅಷ್ಟೇ ಅಲ್ಲದೆ ಮುಂದೆ ಇಡೀ ಕರ್ನಾಟಕದಲ್ಲಿನ ಒಂದು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಆಗಬೇಕು ಅಂಥೇಳಿ ಇವತ್ತು ಸರ್ಕಾರವನ್ನು ಕಣ್ಣು ತರಿಸುವಂಥ ಕೆಲಸ ಅದು ರಾಜ್ಯದಲ್ಲಿ ಅದು ಯಾರಾದರೂ ಮಾಡಿದ್ರೆ ಅದು ಬಿಜಾಪುರ ಹೋರಾಟಗಾರರಿಗೆ ತಟ್ಟಬೇಕಂತೇಳಿ ನಾವೆಲ್ಲರೂ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ನೀವು ಕೈ ಜೋಡಿಸಿದ್ರೆ ಸರ್ಕಾರದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಕೈತಿ. ಈಗ ದಾರಿ ದ್ಯಾಪುರಕ್ಕೆ ಇರೋದ 2 ದಾರಿಗಳಿದ್ದು, ಒಂದು ದಾರಿ ಈಗಾಗಲೇ ಕೋರ್ಟಿನಲ್ಲಿ ಅದು 8-9 ವರ್ಷದಿಂದ ಒಬ್ಬರು ಹೊಲ ತಮ್ಮದೈತೆ ಆ ದಾರಿ ಒಳಗೆ ಅಂತೇಳಿ ಈಗಾಗಲೇ ಒಂದು ದಾರಿಯನ್ನು ಬಂದ್ ಮಾಡ್ಯಾರ. ಇನ್ನು ಕಂಬಗಿಯಿಂದ ದ್ಯಾಪುರ ಒಂದು 5-6 ಹಳ್ಳಿ ಜನರು ಕೋಡಬಾಗಿ, ಮಂಗಳೂರು, ತಾಜ್ಪುರ, ನಿಂಗದಳ್ಳಿ ಹಿಂಗೆ ಬೆಳ್ಳಿಬಿ ಮಠ ಹೋಗುವಂಥ ದಾರಿ ದ್ಯಾಪುರ ಮೇಲೆ ಹಾದು. ಆ ದಾರಿ ಒಳಗೆ ಇವತ್ತು ಕತ್ತಿ ದಾರಿ ಆಗೈತಂದ್ರೆ ಏನು ಹೆಸೋದಿಲ್ಲ. ಯಾಕಂದ್ರೆ ಇವತ್ತು ಅಲ್ಲಿ ಅಯ್ಯಪ್ಪ ಸ್ವಾಮಿಗಳಿಗೆ ಹೋದಾಗ ಅದು ಕತ್ತಿ ದಾರಿ ಅಂತೇಳಿ ಹೇಳ್ತೀವಿ ನಾವು. ಅದಕ್ಕೆ ಇಲ್ಲಿ ಯಾರೂ ಮನುಷ್ಯರು ಅಡ್ಡಾಡೋ ಸ್ಥಿತಿ ಒಳಗೆ ಇಲ್ಲ. ಕಂಬಾಗಿಂದ ಇವೆಲ್ಲ ಕೆಲಸ ಯಾವ ಕಾಂಟ್ರಾಕ್ಟರ್ ಹಿಡಿತಾರೋ, ಅದನ್ನ ಏನು ಮಾಡ್ತಾರೋ, ಅವ್ರು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ಲೋ ಅದು ಎಂದಾಕೈತಿ. ಹಿಂಗೆ ಹಳ್ಳಿ ಒಳಗಿರೋವಂಥ ದಾರಿ ಆಗಿರ್ಬೋದು, ಒಂದು 30-40 ವರ್ಷದಿಂದ
ತಂತಿಗಳು ಹಾಕ್ಯಾರ, ಅವು ತಂತನ ಹರಿದು ಬಿಡಾಕತ್ತಾವ. ಅದನ್ನ ವಿದ್ಯುತ್ ಸ್ಪರ್ಶ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ್ದು ಮತ್ತು KB ಅವ್ರದ್ದು ಕೆಲಸ ಇರ್ತೈತಿ. ಏನಾರ ಆದ್ರೆ ಇಲ್ಲಿ ಬಬಲೇಶ್ವರದಾಗ ಹಾಸ್ಪಿಟ್ಲ್ ಇಲ್ಲ, ಸರ್ಕಾರಿ ಹಾಸ್ಪಿಟ್ಲ್ ಇಲ್ಲ. ಆ ವ್ಯಕ್ತಿನ ತೊಗೊಂಡು ಬಿಜಾಪುರಕ್ಕೆ ಹೋಗ್ಬೇಕು, ಪ್ರಥಮ ಚಿಕಿತ್ಸೆ ಕೊಡಾಕು ಅಲ್ಲಿ ಏನೂ ಇಲ್ಲ. ನಾ ಒಂದು ಸಲ ಹೋಗಿದ್ನಿ, ಕಾರ್ ಅಲ್ಲಿ ಹೋಗಿ ಬಿಟ್ಟು ಆನಂತರ ವ್ಯಕ್ತಿನ 108ನ ತೊಗೊಂಡು ಬಿಜಾಪುರಕ್ಕೆ ಹೋದ್ನಿ. ಒಬ್ಬರು ಗ್ಯಾಂಗಿನವ್ರನ್ನ ವಿಷಯ ತೊಗೊಂಡು ಹೋದಾಗ ಅದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಮತ್ತು ಪ್ರವಾಸಿ ಮಂದಿರ ಇಲ್ಲ ಅಲ್ಲಿ. ಇಂಥ ಬಬಲೇಶ್ವರ ಕ್ಷೇತ್ರ ಇವತ್ತು ರಾಜ್ಯದಾಗ ಒಂದು ಗುರುತಿಸಬೇಕು ಅಂದ್ರೆ ಅಲ್ಲಿ ಒಂದು ಪ್ರವಾಸಿ ಮಂದಿರ ಇಲ್ಲ, ಒಬ್ರು ಹೋಗಿ ನಿಂದ್ರಾಕು ವ್ಯವಸ್ಥೆ ಇಲ್ಲ. ಒಂದು ಸಂಘ ಸಂಸ್ಥೆಗಳು ಯಾರ ಕೂತು ಒಂದು ಏನಾರ ಮಾತಾಡ್ಬೇಕಪ್ಪ ಅಂದ್ರೆ ಏನೂ ಇಲ್ಲ. ಇಷ್ಟು ಅಭಿವೃದ್ಧಿಯಲ್ಲಿ ಒಳಗೆ ಇದು ಹಿಂದುಳಿದೈತಿ ನಮ್ಮ ತಾಲೂಕಕ್ಕೆ. ಅದಕ್ಕಾಗಿ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿರಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಒಂದು ರೈತ ಭವನವೂ ಇಲ್ಲ ಇನ್ನೂ ಮಟ್ಟ ಅಲ್ಲಿ ತಾಲೂಕಕ್ಕೆ ರೈತ ಭವನವೂ ಇಲ್ಲ, ಮತ್ತು ಪ್ರವಾಸಿ ಮಂದಿರನೇ ಇಲ್ಲ. ಯಾರೋ ಒಬ್ಬ ಅಧಿಕಾರಿ ಯಾರೋ ಒಬ್ರು ಬಂದ್ರೂ ಅಥವಾ ನಮ್ಮಂಥವ್ರು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಇನ್ನೇನೋ ಮಾಡ್ತೀವಪ್ಪ ಅಂದ್ರೆ ಒಂದು ತಾಲೂಕಿನಾಗ ಒಂದು ಪ್ರವಾಸಿ ಮಂದಿರ ಅನ್ನೋದೇ ಇಲ್ಲ ಅಲ್ಲಿ. ಭಾಳಷ್ಟು ಕಚೇರಿಗಳಂತೂ ಏನೂ ಲೆಕ್ಕಕ್ಕೆ ಇಲ್ಲ, ಯಾವುದೂ ಕಚೇರಿ ಇಲ್ಲ. 27 ಕಚೇರಿಗಳು ಬರಬೇಕಾಗಿತ್ತು, ಅದೂ ಇಲ್ಲ. ಮತ್ತು ತಾಲೂಕು ಮಟ್ಟದಿಂದ ಒಂದು ದನದ ಜಾತ್ರೆ ಆಗಬೇಕು, ಅದೂ ಇಲ್ಲ ಬಬಲೇಶ್ವರದಾಗ. ಅದಕ್ಕಾಗಿ ತಾವೆಲ್ಲರೂ ಕೈ ಜೋಡಿಸಿ ಈ ಹೋರಾಟವನ್ನು ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ ಮತ್ತು ವಿದ್ಯಾರ್ಥಿ ಪರ ಸಂಘಟನೆ ಆಗಿರ್ಬೋದು, ಮಹಿಳಾ ಸಂಘಟನೆಗಳಾಗಿರ್ಬೋದು, ತಾವೆಲ್ಲರೂ ಕೈ ಜೋಡಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನಾಳೆ ಸೋಮವಾರ 19 ತಾರೀಕು 19/1/2026 ಸೋಮವಾರ ದಿನ 11 ಗಂಟೆಗೆ ತಾವೆಲ್ಲರೂ ಬರಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ.